Hi, hello, welcome back to Amitha's Kitchen and Lifestyle. Thank you. Same to you. Aram aita journey. Hoga bani. Amazon. Warranty. 1 year. 1 year. ಮತ್ತೆ 6 months extended warranty. ಇದು ಜಾರ ಅದು ವಾಷರ್ ವಾಷರ್ ಎಷ್ಟುಂಟು? 3 ಈ ಜಾರ್ ಮತ್ತೆ ಈ ಜಾರ್ ಉಂಟಾ? ಈ ಜಾರ್ ಎಂತ ಜ್ಯೂಸರ ಇದು? ಈ ಸೈಡ್ ಅಲ್ಲ, ಅದರಲ್ಲಿ ಒಂದು ಬ್ಲೇಡ್, ಇದರಲ್ಲಿ ಒಂದು ಬ್ಲೇಡ್. ಅದು ಮಜ್ಜಿಗೆ ಕಡಿದು ನಿಂದು ಜ್ಯೂಸು. ಈಗ ಕವರ್ ತೆಗಿ, ಇದ್ರದ್ದು ಬ್ಲೇಡ್ ಈ ತರ. ಇದು ಸ್ವಲ್ಪ ಮೊಸರು ಕಡಿಯುವಂಥದ್ದುಂಟು. ಜ್ಯೂಸ್ ಇದೆ, ಅದು ಜ್ಯೂಸ್ ಇದೆ. ಚಟ್ನಿ ಎಷ್ಟುಂಟು? ಮಿಕ್ಸಿದು ಬಾಡಿ, ಮಿಕ್ಸಿಯಲ್ಲೇ ಬ್ಲೆಂಡರ್. ಎಂತ ಇದಕ್ಕೆ ಹೇಳುದು? ಯಾವ್ದು ಕಂಪೆನಿ? ಕುಕ್ವೆಲ್ಲ. ಹೊಸ ಕಂಪೆನಿ ಇದು, ಒಳ್ಳೆ ಉಂಟಾ? ಒಂದು ಹಾಕಿ ಸೆಟ್ ಮಾಡು, ಒಂದು ಸೆಟ್ ಮಾಡು. ಪೆಪ್ಪರ್ ಏನಾದ್ರು ಪೌಡರ್ ಮಾಡಿದ್ರೆ ಎಲ್ಲ, ಕೊತ್ತಂಬರಿ ಎಲ್ಲ ಪೌಡರ್ ಅದ್ರಲ್ಲಿ ಹಾಕ್ಲಿಕ್ಕೆ ಅಲ್ಲ. ನಂಗೆ ಸ್ವಲ್ಪ ಪೌಡ್ರನ್ನು ಅಲ್ಲ ಹಾಕಿ. ಒಳ್ಳೇದುಂಟು ಇದು ಮಾತ್ರ, ನಿಂಗೆ ಒಳ್ಳೇದು ಇದೆ ಅಂತ ಗೊತ್ತಿಲ್ಲ. ಅದು ನೋಡಲ್ಲಿ, ಅದರಲ್ಲಿ ಗೊತ್ತಿರ್ಬೋದು ಎಂತ ಅಂತ. ಅದಿರ್ಲಿ ನೋಡ, ಬೇಗ ಬೇಗ ಹಾಕು. ಬನಾನ ಹಾಕಿದ್ದೇನೆ. ಈಗ ಹಾಲು, ಮತ್ತೀಗ ಜೇನುತುಪ್ಪ. ಎಷ್ಟು? 1 ಸ್ಪೂನಾ? 2? ಬೋರ್ಮಿಟ 1 ಸ್ಪೂನ್. ಶುಗರ್ ಬೇಕಾ ಬೇಡಲ್ಲ? ಇಷ್ಟು ಹಾಕಿ ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಇದೀಗ ಬ್ಲೇಡ್ ಮಾಡುವ. ಪ್ರೆಸ್ ಮಾಡ್ಕೊಳ್ಬೇಕು. ಲಾಕ್ ಆಗಿದೆ. ಈಗ ಈಗ ಏನಂತ ಸ್ವಲ್ಪ ತೆಗಿರ್ಲಿ, ಸ್ವಲ್ಪ ಎಲ್ಲ ಅರಿಲಿ, ಕೆಳಗಿಂದ ಎಲ್ಲ ಹೊಸ ಮೇಲಿಂದ ಕೆಳಗೆ ನೀರು. ಅಷ್ಟು ಟೈಟ್ ಹಾಕಬಾರ್ದು ಆಯ್ತಾ? ಲೆಕ್ಕನ್ ಜಾಸ್ತಿ ಶಕ್ತಿ ಉಂಟು ಅಂತ. ಇಷ್ಟು ಕುಡಿಬಹುದಾ ನೀನು? ಸ್ಮೂತ್ ರೆಡಿ ಆಗಿದೆ. ಇದನ್ನೇ ಈಗ ಕೊಂಡು ಹೋಯ್ತು, ಹಾಕಿಕೊಂಡು ಹಾಗೆ ಬೀಳಿಸ್ಬೇಕು ಒಮ್ಮೆ. ತೊಳ್ಕೊಳ್ಬೇಕಲ್ಲ ಫಸ್ಟಿಗೆ ಜಾರನ್ನೆಲ್ಲ ತೊಳೆದು ಕುಡಿ ನೋಡ. ಬಾಯಿಗೆ ಹಾಕಿ ಇಟ್ಟುಕೊಂಡು ಕುಡಿದಲ್ಲ, ಹೇಗುಂಟು ಟೇಸ್ಟ್? ಒಳ್ಳೆದಾಗಿದೆ ಸ್ನೇಹಿತರೆ, ಒಳ್ಳೆ ರುಚಿಯಾಗಿದೆ. ಇನ್ನು ಸಿಗೋಣ ಮುಂದಿನ ಸಂಚಿಕೆ. ಒಳ್ಳೆ ತಗೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಸಂಡೇ ಬೆಳಗ್ಗೆ ನಾವು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಾನು, ಸವ್ಯಸಾಚಿ, ಮನೆಯವರು. ಯಾವ ದೇವಸ್ಥಾನ ಅಂದ್ರೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ. ಅಲ್ಲಿಂದ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ
ಮಾಡ್ತೇವೆ, ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೇನೆ. ಹಾಗೆ ನಮ್ಮ ಕಾರಿಗೆ ಗಾಡಿ ಪೂಜೆ ಆಗ್ಲಿಕ್ಕೆ ಉಂಟು. ನಾವು ಒಂದು 2-3 ವರ್ಷ ಆಯ್ತು ಕಟೀಲಲ್ಲೇ ಮಾಡಿಸುದು, ಹಾಗೆ ಈ ಸಲ ಸಲ್ಲೇ ಮಾಡಿಸುವಂತ ಹೊರಟಿದ್ದೇವೆ. ಮೊನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಶಾರದಾ ನವರಾತ್ರಿಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಇವತ್ತು ಮಾಡುವಂತ ನೋಡು. ಅಲ್ಲಿ ವಿಡಿಯೋ ಶೂಟಿಂಗ್ ಮಾಡ್ತೇನೆ, ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಇಲ್ಲಿ ಮನೆಯವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಸವಿ ಸಚ್ಚಿದ್ದಾನೆ. ಹಾಯ್. ಹಾಗೆ ಇವತ್ತು ಬೆಳಿಗ್ಗೆ ಅವನು ಬಂದದ್ದು ಬೆಂಗಳೂರಿಂದ. ಹಾಗೆ ದೀಪಾವಳಿದು ಹಬ್ಬಕ್ಕೆ ಬಂದದ್ದು ಅವನು. ಹಾಗೆ ನಾವು ಹಾಗೆ ದೇವಸ್ಥಾನಕ್ಕೆ ಒಂದು ರೌಂಡ್ ಹೋಗಿ ಬರುವಂತೆ ಬೆಳಗ್ಗೆ ಹೊರಟಿದ್ದೇವೆ. ಈಗ ನಾವು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನವನ್ನು ತಲುಪಿದೆವು. ಹಾಗಾದರೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈಗ ನಾವು ಪೊಳಲಿ ದೇವಸ್ಥಾನದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ದೇವಸ್ಥಾನದ ಉದ್ದಕ್ಕೆ ನಮ್ಮ ಸವ್ಯಸಾಚಿ ಉಂಟಲ್ಲ, ಅವನ ಆಫೀಸ್ ವರ್ಕೇ ಆಯಿತು, ಅವನಿಗೆ ಮಾತಾಡಿಕೊಂಡೇ ಇದ್ದ. ಅಂದರೆ ನಮಗೂ ಮಾತಾಡಲಿಕ್ಕಿಲ್ಲ, ಅದ್ರ ಜೊತೆ ಅವನ ಜೊತೆ ಎಂತೂ ಮಾತಾಡಲಿಕ್ಕಿಲ್ಲಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆವು ಇಲ್ಲಿಂದ ಕಟೀಲ್ ತನಕ. ಅವನಿಗೆ ಫೋನ್ ಬರ್ತಾಯಿತ್ತು, ಫೋನಲ್ಲಿ ಅದೇ ಕೆಲಸದ ಬಗ್ಗೆ ಹೇಳ್ತಾ ಇದ್ದ. ಆ ಪರಿಸ್ಥಿತಿ ಆಗಿದೆ ನಮ್ಮದು. ನೋಡಿ ಯಾವ ರೀತಿಯಿಂದ. Happy Diwali, ma'am. How are you? Yeah, ma'am. Yeah, good morning, ma'am. I'm good. ಇವಾಗ ನಾವು ಕಟೀಲ್ ದೇವಸ್ಥಾನ ತಲುಪಿದೆವು. ಕಟೀಲ್ ದೇವಸ್ಥಾನ ತಲುಪಿದ ತಕ್ಷಣ ನಾವು ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಹೊರಗೆ ಚೀಟಿ ಎಲ್ಲ ಮಾಡಿಸಿಕೊಂಡು ಗಾಡಿಗೆ ಪೂಜೆ ಮಾಡುವಂಥ ಪುರೋಹಿತರನ್ನು ಕರ್ಕೊಂಡು ಬಂದು ಪುರೋಹಿತರಿಗೆ ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾವು ದೇವಸ್ಥಾನದಿಂದ ಬಂದು ಸಂಜೆ ಟೀಗೆ ನಾವೀಗ ಸವ್ಯಸಾಚಿ ತಂದ ಸ್ವೀಟನ್ನೆಲ್ಲ ತಿನ್ನುವಂತ ಓಪನ್ ಮಾಡ್ತಾ ಇದ್ದಾನೀಗ.
ಎಂತೆಲ್ಲ ಉಂಟಿದ್ರಲ್ಲಿ? ಇದು ಸ್ಟ್ರಾಬೆರಿ ಬರ್ಫಿ, ಇದು ಬ್ಲೂಬೆರಿ ಬರ್ಫಿ, ಇದು ಮಾಲ್ಟ್ ಬರ್ಫಿ, ಮತ್ತಿದು ಫ್ರೂಟ್ ಪಂಚ್, ಫ್ರೂಟ್ ಬರ್ಫಿ, ಮತ್ತಿದು ಮೋತಿ ಪಾಕ್. ಇದೆಂತೆಲ್ಲ ಇದರಲ್ಲೆಲ್ಲ ಮಿಣ್ಕಟ್ಟೆ ತಿಂಡಿಗಳು, ಮಿಣ್ಕಟ್ಟೆ ತಿಂಡಿಗಳು, ಸಿಲ್ವರ್ ತಿಂಡಿಗಳು ಎಲ್ಲ ಸಿಲ್ವರ್ ಕೋಟಿಂಗ್ ಆಗಿದೆ ಇದಕ್ಕೆ ತಿಂಡಿಗಳೇ. ಇದು ರೋಸ್ ಡ್ರೈ ಫ್ರೂಟ್ ಲಡ್ಡು, ಇದು ಮತ್ತೆ ಇದು ಕಾಜು ರೋಲ್ ಬಟರ್ ಸ್ಕಾಚ್ ಆಯ್ತಾ, ಮತ್ತೆ ಇದು ಕಾಜು ಅಂಜೀರ್ ರೋಲ್, ಮತ್ತೆ ಇದು ಕಾಜು ಡ್ರೈ ಫ್ರೂಟ್ ಕಟೋರಿ ಆಯ್ತಾ, ಇದು ಕಾಜು ಗುಂಜಿಯಾ, ಇದು ನಮ್ದು ಇದು ಎಂತ ಗೊತ್ತುಂಟ ಕರ್ಜಿಕಾಯಿಯ ಶೇಪ್ ಅಲ್ಲಿ ಉಂಟು, ಅದರೊಳಗೆ ಅದಿರ್ಬೋದು ಅಲ್ವಾ. ಮತ್ತೆ ಇದು ರಾಗಿ ಬರ್ಫಿಯಾ, ಕುಕ್ಕೀಸ್ ಅಲ್ವಾ, ರಾಗಿ ಕುಕ್ಕೀಸಾ, ಓಪನ್ ಮಾಡಿ ನೋಡ, ರಾಗಿ ಕುಕ್ಕೀಸ್. ಸರಿ, ಇಲ್ಲಿ ನಾನು ಮಾಡಿದ ಕಲ್ತಪ್ಪ, ಖಾರ ಕಲ್ತಪ್ಪ. ಸ್ನೇಹಿತರೆ, ಇವಾಗ ನಾನು ಮತ್ತು ಸವ್ಯಸಾಚಿ ಸುಧಾಕರ್ ಸರ್ ಫಾರ್ಮಿಗೆ ಹೊರಟಿದ್ದೇವೆ. ಯಾಕೆಂದ್ರೆ ಜೇನು ಕುಟುಂಬ ತರ್ಲಿಕ್ಕೆ ಮೊನ್ನೆ ನಮಗೆ ಜೇನು ಕೃಷಿದು ತರಬೇತಿ ಆಯ್ತಲ್ಲ, ಅವಾಗ ನಮಗೆ ಮಹಿಳಾ ಮಂಡಲದಿಂದಲ್ಲ ನಮಗೆ ಫ್ರೀ ಪೆಟ್ಟಿಗೆ ಕೊಟ್ಟಿದ್ದಾರೆ ಅಲ್ಲ, ಹಾಗೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಸಹ ಮಹಿಳಾ ಮಂಡಲದಲ್ಲಿ ಇದ್ದೇನೆ. ಹಾಗೆ ನಂಗೆ ಕೊಟ್ಟ ಪೆಟ್ಟಿಗೆ ನಾನು ಅಲ್ಲೇ ಇಟ್ಟು ಬಂದಿದ್ದೇನೆ ಕುಟುಂಬ ತರ್ಲಿಕ್ಕೆ ಅಂತ. ಹಾಗೆ ರಾತ್ರಿ ಆಗುವಾಗ ಬನ್ನಿ ಅಂತ ಹೇಳಿದ್ದಾರೆ, ಸಾಯಂಕಾಲ ಆಗುವಾಗ ಬನ್ನಿ ಕುಟುಂಬ ಕೊಂಡೋಗ್ಲಿಕ್ಕೆ ಅಂತ. ಯಾಕೆಂದ್ರೆ ಹಗಲಾದ್ರೆ ಜೇನು ನೊಣಗಳೆಲ್ಲ ಹೊರಗೆ ಹೋಗ್ತವೆಲ್ಲ, ರಾತ್ರಿ ಆಗುವಾಗ ಬರುದಲ್ಲ, ಹಾಗೆ ಕುಟುಂಬ ಕೊಂಡೋಗ್ಲಿಕ್ಕೆ ರಾತ್ರಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ನಾವು ಅವರ ಫಾರ್ಮ್ ಹೊರಟಿದ್ದೇವೆ, ನಾನು ಮತ್ತೆ ಸವ್ಯಸಾಚಿ. ನೋಡಲಿ ಆದ್ರೆ ವಿಡಿಯೋ ಶೂಟಿಂಗ್ ಮಾಡ್ತೇನೆ, ಮಾಡಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೇನೆ, ಬನ್ನಿ ನೀವು ಕೂಡ ಹೋಗುವ, ನೋಡುವ ಯಾವ ರೀತಿ ಕುಟುಂಬ ತುಂಬಿಸುದು ಯಾವ ರೀತಿ ಅಂತ ಒಂದು ವಿಡಿಯೋ ಶೂಟಿಂಗ್ ಮಾಡುವಲ್ಲ, ಹಾಗೆ ಅದನ್ನು ನಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ನಾವು ಬರುವಾಗ ಇಲ್ಲಿ ಜೇನು ಪೆಟ್ಟಿಗೆ ಕುಟುಂಬವನ್ನು ತುಂಬಿಸಿಟ್ಟಿದ್ರು, ಹಾಗೆ ಅದರದ್ದು ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಮೊದಲೇ ತುಂಬಿಸಿಟ್ಟಿದ್ರಂತೆ. ಹಾಗೆ ಅದೊಂದು 4-5 ಏರಿ ಕಟ್ಟಿದೆ. ಹಾಗೆ ಇನ್ನು ಜೇನುತುಪ್ಪ ತಗೊಳ್ತಾ ಇದ್ದೇವೆ. ಅಂದರೆ ಅವರ ಸಿಟ್ಔಟಲ್ಲಿ ಇದೊಂದು ಫಿಲ್ಟರ್ ಇಟ್ಟಿರ್ತಾರೆ, ಜೇನುತುಪ್ಪ ಬೇಕಾದವರಿಗೆಲ್ಲ ಅಲ್ಲಿಂದಲೇ ಫಿಲ್ಟರ್ ಮಾಡಿ ಕೊಡ್ತಾರೆ. ಅಂದ ನಂಗೆ ಇಲ್ಲಿ ಹರಿಣಕ್ಕ ನಂಗೆ ಅಂತ ಇಟ್ಟಿದ್ದಾರೆ ಜೇನು ತೆಗ್ದದ್ದು. ಹಾಗೆ ನೋಡು, ಒಂದು ಟೇಸ್ಟ್ ನೋಡ. ಥ್ಯಾಂಕ್ ಯು ಅಕ್ಕ. ಹಾಗೆ ನಾನು ಮಧ್ಯಾಹ್ನ ಬರ್ತೇನೆ ಅಂತ ಫೋನ್ ಮಾಡಿದ್ದೆ. ಹಾಗೆ ನಾನು ಬರ್ತೇನೆ ಅಂತ ಅವರು ಜೇನು ತೆಗ್ದಿದ್ರಂತೆ, ಹಾಗೆ ತಿಂದುದೇ ಗೊತ್ತು, ಜೇಂಗ ತಿಂದು ಗೊತ್ತುಂಡು. ನುಂಗ್ ಕೊಡ್ತಿ ಎಂಟಿತ್ತೇನೆ ಗೊತ್ತಾಯ್ನೆ. ಅಯ್ಯೋ ಬೂರುಂಡತ್ತೇವೆ ತುಂಬ ಕತ್ತಲಾಗಿತ್ತು. ಆದರೂ ಇಲ್ಲಿ ಅವರ ವರ್ಕ್ಶಾಪಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅವತ್ತು ಸಂಡೇ ಅಲ್ಲ, ಹಾಗಾಗಿ ಎಲ್ಲ ಬಂದಾಗಿತ್ತು. ಹಾಗೆ ಪಾಪ ಅದನ್ನೆಲ್ಲ ತೆಗೆದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ಸವ್ಯಸಾಚಿ ಇದು ನೋಡಿ ತುಂಬ ಖುಷಿ ಆಯಿತು, ಈ ರೀತಿ ಕೂಡ ಉಂಟಲ್ಲ ಅಂತ. ಸುಮಾರು ಪೆಟ್ಟಿಗಿತ್ತು ನಂದು. ಆರ್ಡರ್ ಕೊರ್ದು ಮಲ್ಪನೇನಾ? ಇನ್ನು ಮರ ಹೋಗಕ್ಕ ಗಟ್ಟಿ ಮರ ನೇತಾ ಇಂದು ದಾದಿಂಚ ಪೇಂಟ್ ಇಂದಕ್ಕೆ ನಾನು ನೀಲಿ ಪೈಂಟಿಂಗ್ ಪಾಡ್ಯಾರುಂಡ ಬೊಲ್ದೆ ಮಲ್ಲ ಬೋಲ್ದ ಎಲ್ಲೆವು ನೀಲಿ ಏತು ಜನ ಉಳ್ಳಿರು ಬೇಲೆಗೆ 15 ಜನ ಆತ. ಆಗ್ಲಿಗೆ ತಿಂಡಿ ಮಣಸು ಮಧ್ಯಾಹ್ನ ಮೆಣಸು 4 ಗಂಟೆಗೆ ಚಾಯ
ಸಕಾಲ 7 ಗಂಟೆಗೆ ಕಷಾಯ ಕಾಫಿ ಇನ್ನಿ ಸಂಡೆ ಅಂಚದ ಸಂಡೆ ಹಿಂಸೆ ರಜೆ ರಾತ್ರಿ ಬಗ್ಗೆ ಅಂದ ಫ್ರೇಮ್ ಅವು ಅಯ್ಯ ಕ್ಲೀನ್ ಮಲ್ಪೇರ ನಾನು ಪಾಲಿಶ್ ಓಲೆ ಅಲ್ಕೊಂಡದೆ ಆಯ್ತಾ ಮಿತ್ತಿಂದ ಸಾಲಗದಿದ್ರೆ ನಿಮಿತ್ತ ಪಾಲಿಶ್ 14 ಬುಕ್ಕ ಅಯ್ಯ ಬೇಲೆ ಮಲ್ಪುರಗಳು ಬೇತೆಜ್ಜ ಮುಗ್ಳು 14 ಅಂತೆ ಅಥವಾ ಟೋಟಲ್ ನೆಟ್ಟೆ ಅನ್ಕೊಂಡು ಮತ್ತಾಕಲೆ ಗೊತ್ತುಂಟು 2-3 ಜನ ಕಲ್ತಿದ್ದೇವೆ ಓ ಮುಲ್ಪ ರೆಡಿ అయిన ಸುಮಾರು ಉಂಡಾತ ಇಂದು ಸ್ಟ್ಯಾಂಡ್ ಆತ ಇಂದು ಸ್ಟ್ಯಾಂಡ್ ಇಂದು ಏತದ ಸ್ಟ್ಯಾಂಡ್ ಇಂದು 350 450 ಅಂದು ಪಂಡೇರು ಬುರಣಿ 350 ಮುಕ್ಕ 450 ಅಂತ ಅಕ್ಕ ಬಾಯ್ ಬಾಯ್ ಮಸ್ತ್ ಥ್ಯಾಂಕ್ಸ್ ಹೇವೆ ಇಜ್ಜಿ ಇರೇನೊಂಜಿ ಆತೊಂಜಿ ಕನ್ನಡ ಪಂಪೆ ತುಂಬಾ ಬ್ಯುಸಿ ಇವರು ಹರಿಣಕ್ಕ ನಮಗೆ ಅವರ ಟೈಮ್ ಅನ್ನು ನಮಗೆ ಕೊಟ್ಟು ಎಲ್ಲ ಸ್ವಲ್ಪ ತೋರಿಸಿದ್ರು ತುಂಬಾ ಥ್ಯಾಂಕ್ಸ್ ಬಾಯ್ 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 ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸುಧಾಕರಣಗಳ ಥ್ಯಾಂಕ್ಸ್ ಪಂಡ್ಲಿ ಮಸ್ತ್ ಸ್ನೇಹಿತರೆ ಗಂಟೆ 7 ಆಗ್ತಾ ಬಂತು ನಾವು ಜೇನ್ ಪೆಟ್ಟಿಗೆ ತಕೊಂಡು ಮನೆಗೆ ಹೋಗ್ತಾ ಇದ್ದೇವೆ ನೋಡುವ ಟ್ರೈನಿಂಗ್ ತಕೊಂಡದೆಲ್ಲ ಮರ್ತೋಗಿದೆ ಹರಿಣಕ್ಕನಿಗೆ ಹೇಳಿದ್ದೇನೆ ಫೋನ್ ಮಾಡ್ತಾ ಇದ್ದೇನೆ ಅಂತ ಹಾಗೆ ಅವನು ಮುನ್ನ ಹೆಸರೆಂತ ಬಬ್ಲು ಅಲ್ಲ ಇನ್ನೊಂದು ನಿತಿನ್ ನಿತಿಲ್ ರಾಜ ಕುಟುಂಬ ಎಲ್ಲ ತಂದಾಯ್ತು ಗಂಟೆ 7:45 ಆಗ್ತಾ ಬಂತು ಹಾಗೆ ಸೆಟ್ ಮಾಡಿ ಇಟ್ಟಿದ್ದೇವೆ ಹೊರಗೆ ನಾಳೆ ತೋರಿಸ್ತೇನೆ ನಾನು ನಿಮಗೆ ಹಾಗೆ ನಾವು ಬರುವಾಗ 1.5 ಲೀಟರಿನಷ್ಟು ಜೇನು ಕೂಡ ತಕೊಂಡು ಬಂದ್ವಿ ಹಾಗೆ ಸಚ್ಚಿಗೂ ನನಗೂ ಮತ್ತೆ ಹಾಗೆ ನಮ್ಮ ಪಿಜಿಲಿರುವ ಊರಿಗೂ ಬೇಕಿತ್ತಂತೆ ಹಾಗೆ ಅರ್ಧ ಲೀಟರ್ ಇತ್ತು 3 ಬಾಟಲ್ ತಕೊಂಡು ಬಂದೆವು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ನನಗೆ ಅಡುಗೆ ಎಲ್ಲ ಆಗಬೇಕು ಇನ್ನು ಅಡುಗೆ ಮಾಡೋದು ಅನ್ನ ಆಗಿದೆ ಇನ್ನು ಸಾಂಬಾರು ಮತ್ತು ಪಲ್ಯ ಆಗಬೇಕು ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸುವ ನಾಳಿನ ಹೊಸ ವಿಡಿಯೋ ಅಥವಾ ರೆಸಿಪಿ ಅನಿಸಿಕೊಂಡು ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ ಇದು ಇವಾಗ ಮರು ದಿವಸದ ವಿಡಿಯೋ ದೀಪಾವಳಿ ದಿವಸದ ವಿಡಿಯೋ ನಾನು ಅಚ್ಚಲ್ಲಿ ಈ ರೀತಿ ಎಲ್ಲ ಸಿಟೌಟಿಗೆ ಸೈಡಗೆಲ್ಲ ಈ ರೀತಿ ಹಾಕಿದ್ದೇನೆ ಈ ರೀತಿ ಹಾಕಿದರೆ ನಮಗೆ ಸುಲಭವಾಗಿ ಹಾಕ್ಬೋದು ಅಚ್ಚಿದ್ರೆ ಕೈಯಲ್ಲಿ ಹಾಕೋ ಸ್ವಲ್ಪ ಟೈಮ್ ಹಿಡಿತದಲ್ಲ ಇದಾದರೆ ರಪ್ಪ ಹಾಕಿಕೊಳ್ಬೋದು ತುಳಸಿ ಕಟ್ಟೆ ಹತ್ರ ಎಲ್ಲ ಇದನ್ನೇ ಹಾಕಿದ್ದೇವೆಲ್ಲ ಕೂಡ ಸ್ನೇಹಿತರೆ ನಾವು ನಿನ್ನೆ ಜೇನು ಪೆಟ್ಟಿಗೆ ತಂದು ಇಲ್ಲಿ ಇಟ್ಟಿದ್ದೇವೆ ಬಾವಿ ಪಕ್ಕ ಇಟ್ಟಿದ್ದೇವೆ ಇಲ್ಲಿ ನೋಡಿ ಇದಕ್ಕೆ ಬಿಳಿ ಶೀಟ್ ಇವರು ಇಟ್ಟಿದ್ದಾರೆ ಬಿಳಿ ಶೀಟ್ ಇಡಬಾರ್ದಂತೆ ಹಾಗೆ ಮೇಲೆ ಕಪ್ಪು ಟರ್ಪಲ್ ಆ ಥರ ರೀತಿ ಏನಾದ್ರು ಹಾಕಿಂತ ಹೇಳಿದ್ದು ಇನ್ನು ಇದು ತೆಗಿಬೇಕು ಮತ್ತೆ ಸ್ಟ್ಯಾಂಡ್ ಈ ರೀತಿ ಇದೆ ನೋಡಿ ಇದು ತುಂಬ ಸ್ಟ್ರಾಂಗ್ ಉಂಟಿದ್ದು ಹಾಗೆ ಇಲ್ಲಿ ನೀರು ಕೂಡ ಹಾಕಿದ್ದಾರೆ ನೀರು ಹಾಕುವ ಉದ್ದೇಶ ಅಂದರೆ ಇರುವೆ ಎಲ್ಲ ಈ ಪೆಟ್ಟಿಗೆಗೆ ಸೇರಿಕೊಳ್ಬಾರ್ದಲ್ಲ ಅದಕ್ಕೋಸ್ಕರ ನೀರು ಹಾಕಿಡುದು ಹಾಗೆ ಇಲ್ಲಿ ಜೇನು ನೊಣಗಳು ಕೂಡ ನೋಡಿ ಇದಾವೆ ನೋಡಿ ಇದೀಗ ಕುಟುಂಬ ಪೆಟ್ಟಿಗೆ ಮೇಲೆ ಸೂಪರ್ ಇಡಬೇಕು ಇಷ್ಟು ಮಾತ್ರ ಹಾಗೆ ಹಗ್ಗಸಿ ಬಿಚ್ಚಲಿಲ್ಲ ಹಗ್ಗ ಬಿಚ್ಚಬೇಕು ಹಾಗೆ ಇನ್ನು ಫೀಡ್ ಕೂಡ ಕೊಡಬೇಕು ನೋಡ ಫೀಡ್ ಕೊಡುವಾಗ ಇನ್ನು ವಿಡಿಯೋ ಮಾಡ್ತೇನೆ ಇನ್ನು ಮುಂದೆ ನನ್ನ ಜೀವನ ನನ್ನ ಕುಟುಂಬದವರೊಂದಿಗೆ ದೀಪಾವಳಿಗೆಲ್ಲ ರೆಡಿ ಮಾಡುವಾಗ ಅಷ್ಟೊತ್ತಿಗೆ ಆಚಾರ್ಯವರು ಕೂಡ ಒಬ್ಬರು ಬಂದರು ಹಾಗೆ ಪಿಜಿದ್ದು ಕಪಾಟ ಅದನ್ನೆಲ್ಲ ಮಾಡಲಿಕ್ಕೆ ಅಂತ ಹಾಗೆ ಥಿಂಗ್ಸ್ ಎಲ್ಲ ಇಡಲಿಕ್ಕೆ ಅಂತ ಅದರದ್ದೇ ಕೆಲಸ ಸುಮಾರು ಹೊತ್ತಾಯಿತು ಸವೆ ಸಚ್ಚಿದ್ದ ಕಾರಣ ನನಗೆ ತುಂಬ ಹೆಲ್ಪ್ ಆಯಿತು ನಾನು ಮತ್ತು ಅವನು ಇದನ್ನೆಲ್ಲ ಸೇರಿಕೊಂಡು ಒಳಗೆ ಹೊರಗೆ ಹಾಕೋದು ಕ್ಲೀನ್ ಮಾಡೋದು ಧೂಳು ಹೊಡಿಯೋದೆಲ್ಲ ತುಂಬಾ ಕೆಲಸ ಇತ್ತು ಅವತ್ತು ಕುಟುಂಬ ತಂದ ನಂತರ ಅದಕ್ಕೆ ಫೀಡ್ ಇಡಬೇಕು ಅಂತ ಹೇಳಿದ್ರು ಅಂದರೆ ಮಳೆಗಾಲ ಆದ ಕಾರಣ ಸ್ವಲ್ಪ ಹೂವೆಲ್ಲ ಕಡಿಮೆ ಅಲ್ಲ
ಆ ಟೈಮಲ್ಲಿ ಫೀಡ್ ಇಡಬೇಕಾಗ್ತದೆ, ಸಕ್ಕರೆ ಪಾಕ ಇಡಬೇಕಾಗ್ತದೆ. ಹಾಗೆ ನಮ್ಮ ನೇಬರ್ ಇವರಿಬ್ಬರು ಗಂಡ ಹೆಂಡತಿ, ಪ್ರಕಾಶಣ್ಣ ಮತ್ತು ಅವರು ಅಕ್ಕ. ಹಾಗೆ ಅವರಿಗಿಬ್ಬರು ಅವರ ಮನೆಯಲ್ಲಿ ಒಂದು 3-4 ಜೇನು ಪೆಟ್ಟಿಗೆ ಉಂಟು. ಅವರಿಗೆ ಜೇನಿನ ಬಗ್ಗೆ ಎಲ್ಲ ಗೊತ್ತುಂಟು. ಹಾಗೆ ನಾನು ಅವರಿಗೆ ಹೇಳಿದ್ದೆ. ಅವರು ಹೇಳಿದರು, ನೀವು ಜೇನು ಪೆಟ್ಟಿ ತಗೊಂಡು ಬನ್ನಿ, ನಾನು ಅದನ್ನೆಲ್ಲ ಮಾಡಿ ತೋರಿಸ್ತೇನೆ ನಿಮಗೆ ಅಂತ. ಹಾಗೆ ಇವರಿಗಿಂತ ಪ್ರಕಾಶಣ್ಣನಿಗಿಂತ ಜಾಸ್ತಿ ಅವರ ಹೆಂಡತಿಗೆಲ್ಲ ಗೊತ್ತುಂಟಂತೆ. ಇವರಿಗೆ ಸ್ವಲ್ಪ ಹೆದರಿಕೆ ಅಂತ ಹೇಳ್ತಾ ಇದ್ರು. ಹಾಗೆ ಕ್ಲೀನ್ ಮಾಡೋದು ಅದೆಲ್ಲ ಅವಳೇ ಮಾಡ್ತಾಳೆ ಅಂತ. ಹಾಗೆ ಅವರಿಬ್ಬರು ಕೂಡ ಬಂದು ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಫೀಡ್ ಇಡಲಿಕ್ಕೆ ನನಗೆ ಈಗ ಸ್ಟಾರ್ಟಿಂಗ್ ಅಲ್ಲ, ನನಗೆ ಸ್ವಲ್ಪ ಭಯ. ಅದಕ್ಕೆ ಅವರು ಯಾವ ರೀತಿ ಮಾಡೋದು ಅಂತೆಲ್ಲ ನನಗೆ ಹೇಳಿಕೊಟ್ರು. ಹಾಗೆ ಇಲ್ಲಿ ನೋಡಿ ಮುಚ್ಚಳೆಲ್ಲ ತೆಗೆದು ಈ ರೀತಿ ಇದೆ. 4 ಪೂರ್ತಿಯಾಗಿ 5ನೇ ಫ್ರೇಮಿಗೆ ಈಗ ಎರಿ ಕಟ್ಟುತ್ತಾ ಉಂಟಿದು. ಹಾಗೆ ಮತ್ತು ಅದರ ಬಗ್ಗೆ ಎಲ್ಲ ಹೇಳಿದರು. ಮತ್ತು ಇನ್ನೂ ನಾನು ಇದಕ್ಕೆ ಫೀಡ್ ಇಡಬೇಕು ಅಂತಿಲ್ಲ. ಮಳೆಗಾಲದಲ್ಲಿ ಮಾತ್ರ ಫೀಡ್ ಇಟ್ಟರೆ ಆಯಿತು. ಮಳೆಗಾಲ ಕಳೆದ ನಂತರ ಫೀಡ್ ಇಡೋದು ಬೇಡ. ಇದು ಮತ್ತು ಪೆಟ್ಟಿಗೆ ಕೂಡ ಚಿಕ್ಕದು, 6 ಫ್ರೇಮಿನ ಪೆಟ್ಟಿಗೆ ಮತ್ತು 8 ಫ್ರೇಮಿನ ಪೆಟ್ಟಿಗೆದು ದೊಡ್ಡದುಂಟು ಬೇರೆ. ಇದು ಪೂರ ಕಂಪ್ಲೀಟ್ ಆದ ನಂತರ ಒಂದು ದೊಡ್ಡ 2 ಪೆಟ್ಟಿಗೆ ನಮಗೆ ಕೃಷಿ ಇಲಾಖೆಯಿಂದಲೇ ಸಿಗ್ತದೆ ಅಂತೆ. ಎಲ್ಲ ಅರ್ಜಿ ಹಾಕಿ ಆಗಿದೆ, ಯಾವಾಗ ಸಿಗ್ತದೆ ಅಂತ ಗೊತ್ತಿಲ್ಲ. ಅಷ್ಟರ ತನಕ ಈ ಕುಟುಂಬದೊಟ್ಟಿಗೆ ನನ್ನ ಒಂದು ದಿನಚರಿ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಇಲ್ಲಿ ಪ್ರಕಾಶಣ್ಣನಿಗೆ ಅವರ ಅಕ್ಕನೇ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದರು. ಇಬ್ಬರಿಗೂ ಕೂಡ, ಪ್ರಕಾಶಣ್ಣನ ಮತ್ತು ಅವರಿಗೆ ಅಕ್ಕನಿಗೆ ಇಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ದಾದಣ್ಣ ಹಿಂದೆ ಸಕ್ಕರೆ ನೀರಾತಿ ಯಾವ ಒಂಜಿ ವಾರ ಬಡ್ದು ಪಂಡಾಂಡತ ಬಳ್ಳು ಬಿಡ್ಚಿ ಬಳ್ದು ಕಟ್ಟ್ಯಾರ ಬಲ್ಯ ತಣ್ಣ ಅಕ್ಕಗ್ಲ ಗೊತ್ತುಂಡತ ಅಣ್ಣ ಇಜ್ಜಣ್ಣ ಅಕ್ಕಲ್ಲೇ ತಂದಾರ ಕ್ಲೀನ್ ಎತ್ತ ದಿನ ಕೊರ ಮಲ್ಪೇರ ಅವ್ವ ಅವ್ ಇಂಬೇರ ಆಯಿನ ದಿಡ್ನೆ ಬುಳ್ದು ದಿಯರ ಬಲ್ಲಿಗತ ಇನ್ನೇನು ಮಿತ್ತು ದಿ ಉಪ್ನೇನ ಇನ್ನು ಬಾರದ ಬೋಡ ಮಿತ್ತೊಂಜಿ ಬೋಡದ ಕಟ್ಟನ ಬುಡ್ಚಕ್ಕ ಇಂದು ಅವ ಅವ ಯಾವ ಇದು ಇವಾಗ ರಾತ್ರಿದ್ದು ವಿಡಿಯೋ. ಇಲ್ಲಿ ಸಚ್ಚಿ ಚಿಬ್ಳಿಯನ್ನೆಲ್ಲ ಇಡ್ತಾ ಇದ್ದಾನೆ, ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನು ಬಂದರೆ ನನಗೆ ತುಂಬ ಹೆಲ್ಪ್ ಆಗ್ತದೆ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಮಾಡೋದಿಲ್ಲ, ವ್ಲಾಗ್ ಮಾಡಿದೆ ಸುಮಾರು ದಿವಸ ಆಯಿತು, ವಿಡಿಯೋ ಬರ್ತಿಲ್ಲ ಏನು ಅಂತ. ವಿಡಿಯೋ ಬರ್ತಿಲ್ಲ ಏನಂದರೆ ನನಗೆ ಸ್ವಲ್ಪ ಟೈಮ್ ಕೂಡ ಸಾಕಾಗ್ತಿರಲಿಲ್ಲ, ಅದು ಇದು ಕೆಲಸ ಅಂತ. ಮತ್ತೆ ಉಂಟಲ್ಲ, ಮತ್ತೆ ಒಂದು ಸ್ವಲ್ಪ ಉದಾಸೀನ ಅಂತಲೇ ಹೇಳ್ಬೋದಿತ್ತೇನ. ಮೊದಲಾದರೆ 12 ಗಂಟೆ 1 ಗಂಟೆ ರಾತ್ರಿ ಆದರೂ ನಾನು ವಿಡಿಯೋ ಅಪ್ಲೋಡ್ ಮಾಡದೆ ಮಲಗ್ತಿರಲಿಲ್ಲ, ಎಡಿಟ್ ಮಾಡದೆ. ಆದರೆ ಈಗ ಸ್ವಲ್ಪ ಉದಾಸೀನ ಜಾಸ್ತಿ ಆಗಿದೆ. ಹಾಗೆ 1-2 ವಿಡಿಯೋ ಮಾಡದೆ ಬಿಟ್ಟರೆ ಉಂಟಲ್ಲ ಮತ್ತೆ ಉದಾಸೀನ. ಮತ್ತು ಈಗ ಎಲ್ಲರೂ ಕೇಳಲಿಕ್ಕೂ ಶುರು ಮಾಡಿದ್ರು. ಹಾಗೆ ಈಗ ನಾನು ವ್ಲಾಗ್ ಮಾಡಿಟ್ಟಿದ್ದೆ, ತುಂಬ ಹಳೆಯ ವ್ಲಾಗ್, ಅದನ್ನು ಇವಾಗ ಹಾಕ್ತಾಯಿದ್ದೇನೆ. ಇನ್ನೂ ರೆಸಿಪಿದು ಹಾಕ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳಿನ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.